ಅಕ್ಕ ನನ್ನ ಕಷ್ಟ ಯಾರಿಗೂ ಬರಬಾರ್ದು ಕಣಕ್ಕ. ಅಕ್ಕ ಅಕ್ಕ ಮಾತಾಡೋಕ್ಕೂ ಆಗ್ತಿಲ್ಲ ಕಣಕ್ಕ. ನಾನು 3 ದಿನ ಆತಕ್ಕ ಊಟ ಮಾಡ್ತಾ. ನಮ್ಮ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅಂತ ಹೇಳಿದ್ನಲ್ಲಕ್ಕ, ಅವರು ಹೆಂಡ್ತಿರ ಮಾತು ಕೇಳ್ಕೊಂಡು ನನ್ನನ್ನು ಹೊರಗೆ ಹಾಕ್ಬಿಟ್ರು ಕಣಕ್ಕ. ಏನು ಮಾಡ್ತೀವಿ ನಾನು ದಿಕ್ಕು ದೇಶಿಲ್ಲ ಕಣಕ್ಕ. ಇಲ್ಲೇ ಬಸ್ ಸ್ಟ್ಯಾಂಡಾಗೆ ಕಾಲ ಕಳೀತೀನಿ ಕಣಕ್ಕ. ಇಲ್ಲ ಎಲ್ಲನ ದೇವಸ್ಥಾನ ತಗೋ, ಅಲ್ಲಿ ಇಲ್ಲಿ ಪ್ರಸಾದ ಮಾಡಿರ್ತಾರಲ್ಲಕ್ಕ, ಅಲ್ಲಿ ಹೋಗಿ ತಿನ್ನೋದು, ಅಲ್ಲೇ ಮಕ್ಕಳೋದು, ಹಂಗೆ ಮಾಡ್ತೀನಿ ಕಣಕ್ಕ. ಅಕ್ಕ ನೀ ಕಾಲಿ ಬಿಡ್ತೀನಿ ಕಣಕ್ಕ. ನನಗೊಂದು 100 ರೂಪಾಯಿ ತೆಕ್ಕೊಡಕ್ಕ. ನಾನು ಕೊಡಕ್ಕ ಯಾವುದೋ ಒಂದು ಕೆಲ್ಸಕ್ಕೆ ಹೋಗೋಣ ಅಂದ್ಕೊಳ್ತೀನಕ್ಕ. ಊಟ ಬೇರೆ ಇಲ್ಲಲ್ಲಕ್ಕ ಬಟ್ಟಿಗೆ. ಊಟ ಇಲ್ಲದಕ್ಕೆ ಎಲ್ಲೂ ಕೆಲಸ ಮಾಡೋಕ್ಕೂ ಆಗ್ತಿಲ್ಲಕ್ಕ, ಶಕ್ತಿನೇ ಇಲ್ಲ, ಹಂಗಾಗ್ಬಿಟ್ಟತ್ತೆ. ಆದರೂ ಎಲ್ಲ ದುಡಿಬೇಕನ್ನೋ ಆಸೆ ಭಾರಿ ಐತಕ್ಕ ನನಗೆ. ನೀನು ಹಂಗೆ ಅಂದ್ಕೊಂಬೇಡ ನನ್ನ ಬಗ್ಗೆ ಮತ್ತೆ. ದುಡಿಬೇಕು ಅನ್ನೋದು ಭಾಳ ಆಸೆ ಐತೆ. ಆದರೆ ಏನು ಮಾಡ್ತೀಯಕ್ಕ, ಹೊಟ್ಟೆಗೆ ಊಟ ಇಲ್ಲ, ನಿಂತ್ಕೊಂಡು ಹತ್ನಳ್ಳಿಲ್ಲ ಅಂತೇಳಿ ನನ್ನ ಜೀವನ ಭಾರಿ ಅಸ್ತವ್ಯಸ್ತ ಆಗ್ಬಿಟ್ಟತ್ತಕ್ಕ. ಒಂದು 100 ರೂಪಾಯಿ ಕೊಟ್ಟರೆ ನನಗೆ ಹಂಗೆ ಶಕ್ತಿ ಬಂದ್ಬಿಡ್ತಕ್ಕ. ಹೊಟ್ಟೆ ತುಂಬಿಕೊಂಡು ನಾಳಿಂದ ಯಾವ್ದನ ಗಾರೆ ಕೆಲಸ ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಹೋಗ್ತೀನಕ್ಕ. ನಿನ್ನ ಅಡ್ರೆಸ್ ಕೊಟ್ಟೋಗಿರು, ನಾನು ಅಲ್ಲಿಗೆ ನಿನ್ನ ಪೋಸ್ಟ್ ಮಾಡ್ತೀನಕ್ಕ. 100 ರೂಪಾಯಿನ ನಾನು ನಿನ್ನ ಋಣ ಇಟ್ಕೊಳಲ್ಲಕ್ಕ. ಅವ ಪಾಪ ಕಣವ, ಅಯ್ಯೋ ಪಾಪ ಅನಿಸ್ತತ್ತೆ ಕಣವ. ನೋಡಿದರೆ ಕೊಡವತ್ಲಾಗ 100 ರೂಪಾಯಿನ. ಹ್ಞೂ ಕಣೆ, ನನಗೂ ಹಂಗೆ ಅನಿಸ್ತತ್ತೆ. ನೋಡಿ ನಿಮ್ಮ ಅಣ್ಣ ಹೆಂಗೋ ಒಳ್ಳೆನಾಗೋ ಅಷ್ಟೊತ್ತಿಗೆ ನನ್ನ ಜೀವನಪ್ಪ ಅವನ ಬಂದಿರೋ ಸೊಸೆ ಇದೇನು ಹಂಗೆ ಹಿಂಗೆ ಇರ್ತೈತೆ. ಆದರೂ ಪಾಪ ಅವಳು ಒಳ್ಳೆಳು ಕಣೆ, ನಾನು ಚೆನ್ನಾಗಿ ನೋಡ್ಕೊಂತಾಳೆ. ಅಯ್ಯೋ ಅನಿಸ್ತೈತೆ ಕಣೆ ಪಾಪ. ಅಯ್ಯಪ್ಪನ ನೋಡಿದರೆ ಕೊಡ್ತೀನಿ ತಡಿ. ಅಪ್ಪ ತಮ್ಮ, ನನಗೆ 100 ರೂಪಾಯಿ ವಾಪಸ್ ಏನು ಕೊಡಬೇಡ. ನಮ್ಮೂರ ಅಡ್ರೆಸ್ಸು ಎಲ್ಲ ಹೇಳ್ತೀನಿ, ನೀನು ಅಲ್ಲಿ ಬಾರಪ್ಪ. ಬಂದು ನಾವು ನಾದ್ರ ಒಂದು ಹೊತ್ತು ನಿನಗೂ ಹಾಕಿರಿ, ನಮ್ಮನ್ನೇನು ದೇವ್ರು ಏನು ಕಮ್ಮಿ ಮಾಡಲ್ಲ ಕಣ. ನನ್ನ ಮಗ ಭಾರಿ ಒಳ್ಳೆಯನು, ನೀನೇನು ಹಂಗೆ ಅಂದ್ಕೊಂಬೇಡ. ಬಂದ್ಬಿಡು ನಮ್ಮ ಜೊತೆಗಿಲ್ಲ ಅಂದರೆ ಹೋಗೋಣಂತೆ. ಆ 100 ರೂಪಾಯಿ ಏನೋ, ಇನ್ನು 100 ರೂಪಾಯಿನೂ ಕೊಟ್ಟೋಗ್ತೀನಿ ಕಣಪ್ಪ. ನಿನ್ನ ಕಷ್ಟ ಯಾರಿಗೂ ಬರಬಾರ್ದು. ಅಲ್ಲಪ್ಪ ನೀನು ಹೇಳ್ತಿ ಇಲ್ಲೇನಪ್ಪ. ಅಕ್ಕ ಏನಂತ ಹೇಳೋದೆ ಅಕ್ಕ. ಅಯ್ಯೋ ನಾನು ಹೇಳ್ತಿದ್ದಿದ್ರು ನನಗೆ ಯಾಕೆ ಅಕ್ಕ ಇಂಥ ವನವಾಸ ಬರೋದು. ಯಾಕ ಅವಳು ಈ ಇಲ್ಲಳಕ್ಕ, ಈ ಹಿಟ್ಟಿನ ಮಿಷಿನ್ಗೆ ಅಂತ ಹೋದ್ಲು ಕಣಕ್ಕ ಬೆಳಿಗ್ಗೆ ಹೊತ್ತು. ಹಿಟ್ಟೇನೋ ಹಾಕ್ಸ್ಕೊಂಡ್ ಬಂದ್ಲು ಮನೆಗೆ. ಮನೆಗೆ ಬಂದು ಇಟ್ಟು ಅಕ್ಷೆ ಮೊದಲೇನು. ಮತ್ತು ಮನೆಗೆ ಬಂದು ಏನಾತಪ್ಪ ಅಕ್ಕ ಅದು ಹಿಟ್ಟು ಹಾಕ್ಸ್ಕೊಂಡ್ ಬಂದಾದ್ಮೇಲೆ ಮನೆಯಾಗ ಅಡುಗೆ ಮಾಡಿದ್ಲಕ್ಕ. ನನಗೆ ಬಿಸಿ ಬಿಸಿ ಮುದ್ದೆ ಅಕ್ಕ ಅವತ್ತು ಮಾಡಿತ್ತು. ಬಿಸಿ ಬಿಸಿ ಮುದ್ದೆ ಮಾಡಿ ತಟ್ಟಿಗೆ ಹಾಕ್ಕೊಂಬಂದು ಕೊಟ್ಲಕ್ಕ. ನಾನು ಉಂಡೆ. ನೀನು ಉಂಡಾದ್ಮೇಲೆ ಏನಾತಪ್ಪ. ಅಕ್ಕ ಅವಳು ತಟ್ಟಿಗೆ ಹಾಕ್ಕೊಂಡು ಊಟ ಮಾಡಿದ್ಲು ಕಣಕ್ಕ. ಅಯ್ಯಮ್ಮನ ಉಂಡಾದ್ಮೇಲೆ ಏನಾತಪ್ಪ. ಅಕ್ಕ ಅವತ್ತು ನನಗೆ ಭಾಳ ಚೆನ್ನಾಗಿ ನೆನಪೈತಕ್ಕ. ಇದಕ್ಕ ಹುಣಸೆ ಸಿಗರು ಬರ್ತದಲ್ಲಕ್ಕ, ಹುಣಸೆ ಸಿಗರು, ಬದನೆಕಾಯಿ, ಆಲೂಗಡ್ಡೆ, ಮೊಳಕೆ ಹುಳಿ ಕಾಳು ಹಾಕಿ ಸಾರು ಭಾಳ ಚೆನ್ನಾಗಿ ಮಾಡಿದ್ಲು ಕಣಕ್ಕ. ನಾನು ಅವತ್ತು 1 ಮುದ್ದೆ ಉಣ್ಣಾನು 2 ಮುದ್ದೆ ಉಂಡು ಬಿಡ್ಬೇಕೆ. ಹೌದೇನಪ್ಪ, 2 ಮುದ್ದೆ ಉಂಡೆ. ಆಮೇಲೆ ನಿನ್ನೇನು ಎಷ್ಟು ಉಂಡ್ಲಪ್ಪ. ಅಯ್ಯೋ ಅಕ್ಕ ಇನ್ನೆಲ್ಲೇ ಉಡ್ತಾಳೆ. ಅಯ್ಯೋ ಅಕ್ಕ ಅವಳು ಇನ್ನು ತಟ್ಟೆಗೆ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅಯ್ಯೋ ಅಯ್ಯೋ ಅಕ್ಕ ನನಗೆ ಅವತ್ತಿನ ಘಟನೆ ನೆನೆಸ್ಕೊಳಕ್ಕೆ ಆಗ್ತಿಲ್ಲ ಕಣೆ ಅಕ್ಕ. ಈಗ ಕಣ್ಮುಂದೆ ಹಿಂಗೆ ಅಯ್ಯೋ ನಡೀತೇನೋ ನಂಗಾಗ್ಬಿಡ್ತು ಕಣಕ್ಕ. ಅದು ಮನೆ ಗಳ ಮ್ಯಾಲಿಟ್ಟಿದ್ದೆ ಕಣಕ್ಕ, ಆಟದ ಮೇಲೆ. ಆ ಗಳಗಳು ಭಾಳ ಇದ್ವು ಕಣಕ್ಕ. ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಕಣಕ್ಕ. ರಪ್ ಅಂತ ಅವಳ ತಲೆ ಮೇಲೆ ಅಷ್ಟು ಬಿದ್ಬಿಟ್ವು ಕಣಕ್ಕ. ಅಲ್ಲೇ ಅಲ್ಲೇ ನನ್ನ ಹೆಂಡ್ತಿ ಸ್ಪಾಟ್ ಕಣಕ್ಕ. ಮತ್ತು ಮ್ಯಾಕೆ ಎದ್ದಳ್ಳೇ ಇಲ್ಲ ಕಣಕ್ಕ ನನ್ನ ಹೆಂಡ್ತಿ. ಅಯ್ಯೋ ಶಿವನೇ, ಹಂಗಾಗ್ಬಿಡ್ತೇನಪ್ಪ. ಅಯ್ಯೋ ಪಾಪ, ನೋಡಬಾರ್ದ ಅನ್ನೋದು ಋಣ ಅನ್ನೋದು ಮುಗಿದೋದ್ಮೇಲೆ ಯಾರೇನು ಮಾಡೋಕ್ಕಾಗತ್ತಪ್ಪ. ಕೆಣೆ ಬರ ಅಷ್ಟೇ ಇತ್ತೇನೋ ಪಾಪ. ಅಯ್ಯೋ ಆಟದ ಮ್ಯಾಗ್ಲಿದ್ದವೆಲ್ಲ ಗಳ ತಲೆ ಮೇಲೆ ಬಿದ್ದುಬಿಟ್ವೇನಲ್ಲ. ಅಯ್ಯೋ ಪಾಪ ಅನಿಸ್ತತ್ತಪ್ಪ ನೀನು ನೋಡಿದರೆ. ಇವಳಜ್ಜಿ ಮುದುಕಿನಾಡು ಎಷ್ಟೋ ತಲೆ ತಿಂತಾಳಪ್ಪ. ಇವಳಿಗೆ ಏನು ಕತೆ ಹೇಳ್ಕೊಂಡು ಕೂತ್ಕೊಳ್ಳೋಣ. 100 ರೂಪಾಯಿ ಕೊಡ್ತೀನಿ ಅಂದ್ಲು. ಕೊಟ್ಟೋದ್ಲಾಗ ಜಲ್ದಿ ಹೋಗೋಣ ಅಂದರೆ ಇವಳು ಏನು ತಲೆ ಕೆಡಿಸ್ಕೊಂಡು ಕೂತ್ಬಿಟ್ಟಳು ನಂದು. ಯಾಕಪ್ಪ ಸುಮ್ಮನಾಗ್ಬಿಟ್ಟೆ, ಯಾಕೆ ಒಬ್ಬನೇ ಏನೋ ಮಾತಾಡಂಗಿದೆಯಾ. ಅಲ್ಲಪ್ಪ ಈಗ ಹೋಗ್ಲಿ ಬಿಡು ಪಾಪ. ನಿನ್ನ ನೋವನ್ನ ನಾನು ಪದೇ ಪದೇ ಕೇಳಿರಿ, ನಿನಗೆ ಬೇಜಾರಾಕತ್ತೇನ. 100 ರೂಪಾಯಿ ಕೊಡ್ತೀನಿ ತಡಿಯಪ್ಪ. ಕಣಕ ಕೇಳಿದ್ರೆ ನನಗೆ ಭಾಳ ಮನ್ಸಿನ ನೋವಾಕತ್ತೆ. ಏನು ಮಾಡ್ತೀವಿ ಮಕ್ಳಿಂಗೆ ಸೊಸೆರಿಂಗೆ ನನ್ನ ಹೆಂಡ್ತಿ ನೋಡಿರಂಗೆ ಅಂತೇಳಿ ನನಗೆ ಭಾರಿ ಚಿಗುಪ್ಸೆ ಆಗ್ಬಿಡ್ತೈತಿ ಜೀವನದಾಗೆ. ಅದಕ್ಕೆ ಜಲ್ದಿ ಕೊಡಕ ಹೋಗ್ತೀನಿ, ಹೊಟ್ಟಸ್ತೆ ಉಣ್ಬೇಕು. ಲೇ ರಮಣ, ರಮಣ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತೀಯ ಮಾರಯ್ಯ ನೀನು? ಬಾರಪ್ಪ ಜಲ್ದಿ. ಈ ಬೋಳಿ ಮಗ ಯಾಕೆ ಬಂದಪ್ಪ ಇಲ್ಲಿಗೆ? ಬಂದೆ ತಡಿಯಪ್ಪ 1 ನಿಮಿಷ. ಯಾರಪ್ಪ ಅದು ನಿನ್ನನ್ನು ಕರೆಯಂಗಿದ್ದಾರೆ? ನಿಮ್ಮ ಪರಿಚಯಸ್ತ್ರೇನು?
ಅಕ್ಕ ಇಲ್ಲ ಕಣಕ್ಕ, ಇದೇ ಊರವ್ರವರು ಹಿಂಗೆ ಇಲ್ಲಿ ದೇವಸ್ಥಾನದ ಹತ್ರ ಕುತ್ಕೊಂಡಾಗ ಅವ್ರು ಪರಿಚಯ ಆಗಿದ್ರು ಕಣಕ್ಕ. ಅಕ್ಕ ಕೊಡಕ್ಕ ಜಲ್ದಿ ಹೋಗ್ನಿ, ಅಣ್ಣ ಯಾಕ ಕರೀತಾನೆ, ಆಗ್ಲೇ ಅವಣ್ಣ ಬಾರಪ್ಪ ಊಟ ಮಾಡಿಸ್ನಿ ಅಂದಿದ್ದ, ಅದಕ್ಕೆ ಕರಿತಿರ್ಬೋದೇನ ಕಣಕ್ಕ. ಹ್ಞೂ ಕೊಡಕ್ಕ ಹೋಗ್ನಿ, ನೀವು ಕೊಡೋದ್ರಾಗೆ ನಾಳೆ ಗೀಳೆ ಉಣ್ಣಕ್ಕೂ ಬರ್ತೈತೆ, ಕೊಡಕ್ಕ ಜಲ್ದಿ. ಹೌದೇನಪ್ಪ, ದಿಕ್ಕಿಲ್ದರಿಗೆ ದೇವರೇ ದಿಕ್ಕಂತಪ್ಪ. ಹಂಗೆ ಪಾಪ ಅಣ್ಣ ಯಾಕೆ ಕರೀತಾನೆ, ಕೊಟ್ಟೆ ತಡೆಯಪ್ಪ ಹೋಗುವಂತೆ. ಹಾಂ ತಗೊಳಪ್ಪ, ಈಗ 50 ರೂಪಾಯಿದವು 2 ನೋಟ್ ಇದೆ ನೋಡ. ನಮ್ಮೂರು ಇಲ್ಲೇ ಕಣಪ್ಪ, ಪಕ್ಕದ ಊರು ನಮ್ಮದು, ಹುಣ್ಸೆಕಟ್ಟೆ ಅಂತೇಳಿ. ಬಾ ನೀನು ಹುಣ್ಸೆಕಟ್ಟೆಗೆ ಬಂಗಾರಮ್ಮ ಅಂದರೆ ಯಾರನೇ ಹೇಳ್ತಾರೆ, ಬಸ್ ಸ್ಟ್ಯಾಂಡಿಗೆ ಬರಪ್ಪ ಸಾಕು ಆಯ್ತಾ. ನೀನೇನು ಚಿಂತೆ ಮಾಡಬೇಡಪ್ಪ, ಬಾ ನಾನಿದ್ದೀನಿ ನಿಮ್ಮ ಅಕ್ಕ ಅಂತೇಳಿ, ನಾನು ಇದ್ದೀನಿ, ನಾನು ನೋಡ್ಕೊಂತೀನಿ. ಹಾಂ ಹುಷಾರಾಗಿ ಹೋಗಿ ಬರಪ್ಪ. ಆತಕ್ಕ ನಿನ್ನಿಂದ ಭಾರಿ ಉಪಕಾರ ಆತಕ್ಕ. ಬರ್ತೀನಕ್ಕ, ನಿಮ್ಮ ಊರಿಗೆ ಬಂದು ನಿನ್ನ ಜೊತೆನೇ ಇರ್ತೀನಿ ನಾನು. ಅಕ್ಕ ಈಗ ಬರೋನೇನಕ್ಕ? ಆಯ್ತಪ್ಪ ಆಯ್ತು, ಒಳ್ಳೇದಾಗಲಿ, ಹೋಗ್ಬಾ. ಎಷ್ಟೊತ್ತು ಮಾಡ್ತೀಯ ಮರಯ್ಯ, ಬಾರಯ್ಯ ಜಲ್ದಿ. ಬಂದೆ ಬರ್ತೀನಕ್ಕ. ಬರ್ತೀನಿ. ಅಲ್ಲೆಲ್ಲ ಏನು ಅರ್ಜೆಂಟ ನಿಂದು? ಇನ್ನೊಂದು 10 ನಿಮಿಷ ಬಿಟ್ಟು ಬರೋಕ್ಕಿಲ್ಲ ನಾಳೆ, ಅಲ್ಲೇ ಬಂದುಬಿಟ್ಟಿದೀಯ. ನಡಿಯಪ್ಪ ತಗೋಗಾನಂತೆ. 10 ನಿಮಿಷ ಒಂದು ಗಂಟೆ ಆಯ್ತು, ಎಷ್ಟೊತ್ತು ಕಾಯಿ ನಿನ್ನ ಅಲ್ಲಿ ಸಾವ್ಕಾರ ಮನೆ ಕಾಯ್ತದಾರ ನನ್ನ, ಹೋಗ್ಬೇಕು ನಾನು. ನಿಂದೇನಪ್ಪ, ನೀನು ನಡೀತತ್ತೆ. ನಿನಗೆ ನಿನ್ನ ಮಗ ಚೆನ್ನಾಗಿ ತಂದು ಹಾಕ್ತಾನೆ, ತಿಂದು ಅಡ್ಡಾಡ್ತೀಯಪ್ಪ. ನಮ್ದು ಹಂಗಲ್ಲ ಜೀವನ, ನಮ್ದು ಒಂದೇ ಕೆಲಸ ಅಂದ್ಕೊಂಡಿದೀಯ. ನಿನಗೇನಪ್ಪ, ನಿನಗೇನು ಕಮ್ಮಿ ಮಾಡಿದಂತೆ ಅವರು? ಅಲ್ಲೇ ನಡಿಯೋ, ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡು ಮಾತಾಡೋದು, ನಡಿ ಆ ಕಡೆ ಹೋಗೋಣ ಫಸ್ಟು. ನೋಡಿ ಅಮ್ಮಣಿ, ನಮ್ಮದೇ ಕಷ್ಟ ಅಂದ್ಕೊಂತೀವಿ, ನಮಗಿಂತ ಕಷ್ಟದಾಗಿರೋರು ಭಾಳ ಜನ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ, ಎಲ್ಲ ದೇವ್ರಿಚ್ಚಿ. ನಮ್ಮಪ್ಪ ಅನ್ಸ್ಕೊಂಡ ಎಲ್ಲ ಹಾಳಾಗಿ ಹೋದ್ನಪ್ಪ, ನೀವು ನುಡಿ ಕೊಡಕ್ಕೆ ಸಾಕಾಗತ್ತೆ. ತಮ್ಮ, ಇಲ್ಲಿ ಬಸ್ ಇನ್ನು ಎಷ್ಟೊತ್ತಿಗೆ ಬರ್ತತ್ತಪ್ಪ? ನಾವು ಕಾಯಕ್ಕಿಡ್ದೆ 1 ಗಂಟೆ ಆಯ್ತು ಕಣ. ನೀನು ಇದೇ ಊರನೇನಪ್ಪ? ಬಸ್ ಎಷ್ಟೊತ್ತಿಗೆ ಬರ್ತದ ಒಂದ್ಸರಿ ಹೇಳಪ್ಪ. ಹೂನಮ್ಮ, ನಾನು ಇದೇ ಊರ್ನೇ. ಬಸ್ಸು ಬರ್ಬೇಕಾಯ್ತಪ್ಪ ಇಷ್ಟೊತ್ತಿಗೆ, ಯಾಕಿನ್ನ ಬಂದಿಲ್ಲೇನೋ. ನೀವು ಯಾವ ಊರಿಗೆ ಹೋಗೋರು? ನಮ್ದಿಲ್ಲ ಕಣಪ್ಪ, ಪಕ್ಕದವರು ಹುಣ್ಸೆಕಟ್ಟೆ. ನಾವಿಲ್ಲ ಅಥವಾ ಕೆಲಸ ಇತ್ತು ಅಂತ ಬಂದಿದ್ವಿ. ಅದಕ್ಕೆ 1 ಗಂಟೆ ಆತಪ್ಪ, ನಾವು ಕಾಯಕ್ಕೆ ಹಿಡ್ದು ಬಂದೇ ಇಲ್ಲ. ಅದಕ್ಕೆ ನೀನು ಕೇಳಿದೆ ಕಣಪ್ಪ ನಾನು.